ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಬುಧ ಪರ್ವತದ ಮೇಲೆ ಮೂಡುವಂತಹ ಏಕಮುಖಿ, ದ್ವಿಮುಖಿ ಮತ್ತು ತ್ರಿಮುಖಿ ರೇಖೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳ ಹಿಂದಿನ ರಹಸ್ಯ ಆದರೂ ಏನಿದೆ? ಒಂದು ಅಥವಾ ಹೆಚ್ಚಿನ ರೇಖೆಗಳಿದ್ದರೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ದೊಡ್ಡ ಪ್ರಭಾವ ಬೀರುತ್ತದೆ? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಇಲ್ಲಿ ಈ ರೇಖೆಗಳನ್ನು ನೋಡುವಂತಹ, ಇವುಗಳ ರಹಸ್ಯವನ್ನು ತಿಳಿಯುವಂತಹ ಸರಳವಾದ ವಿಧವನ್ನು ತಿಳಿಸಿಕೊಡ್ತೀವಿ. ಸ್ನೇಹಿತರೆ, ಈಗ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ರಾಶಿಯ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಮುಂಬರುವಂತಹ ವಿಡಿಯೋದಲ್ಲಿ ನಿಮ್ಮ ರಾಶಿಯ ಬಗ್ಗೆನೂ ವಿಡಿಯೋ ಮಾಡಿ ತಿಳಿಸಿಕೊಡ್ತೀವಿ. ಮಾಹಿತಿಯನ್ನು ತಿಳಿಸುವ ಮುನ್ನ ತುಂಬಾ ಇಂಪಾರ್ಟೆಂಟ್ ಆಗಿರುವ ವಿಷಯ, ಒಂದು ವೇಳೆ ನೀವು ಹುಡುಗಿಯಾಗಿದ್ದರೆ ನಿಮ್ಮ ಎಡಗೈಯನ್ನು ನೋಡಿಕೊಳ್ಳಬೇಕು, ಹುಡುಗ ಆಗಿದ್ದರೆ ಬಲಗೈಯನ್ನು ನೋಡಿಕೊಳ್ಳಬೇಕು. ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ, ಡೌಟ್ಗಳಿದ್ದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗಾದರೆ ಮೊದಲು ಏಕಮುಖಿ ರೇಖೆಯ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ವೇಳೆ ನಿಮ್ಮ ಬುಧ ಪರ್ವತದ ಮೇಲೆ ಕೇವಲ ಒಂದೇ ರೇಖೆ ಮೂಡಿದರೆ ಇಲ್ಲಿ ಇದರ ರಹಸ್ಯ ಆದರೂ ಏನಿದೆ? ಒಂದು ವೇಳೆ ಇದು ನಿಮ್ಮ ಬುಧ ಪರ್ವತದ ಮೇಲೆ ಸ್ವಲ್ಪ ಕೆಳಭಾಗದಲ್ಲಿ ಇದ್ದರೆ ಅಥವಾ ಸ್ವಲ್ಪ ಎತ್ತರದಲ್ಲಿ ಇದ್ದರೆ ಇದರಿಂದ ತುಂಬ ದೊಡ್ಡದಾಗಿರುವ ವ್ಯತ್ಯಾಸ ಕಾಣುತ್ತದೆ. ಎಲ್ಲಕ್ಕಿಂತ ಮೊದಲು ನಿಮ್ಮ ಚಿಕ್ಕ ಕಿರುಬೆರಳಿನ ಕೆಳಗಿನ ರೇಖೆಯನ್ನು ನಿಮ್ಮ ಹೃದಯ ರೇಖೆಯನ್ನು ಜೋಡಿಸಿ ನೋಡಬೇಕಾಗುತ್ತದೆ. ಇದರ ಮಧ್ಯೆ ಇರುವಂತಹ ಗ್ಯಾಪ್ನಲ್ಲಿ ಒಂದು ರೇಖೆ ಆಗುತ್ತೆ. ಇಲ್ಲಿ ನಿಮ್ಮ ಚಿಕ್ಕ ಕಿರುಬೆರಳಿಗೆ ಹತ್ತಿರದಲ್ಲಿ ಇರುತ್ತದೆ. ಅಂದರೆ ಇಲ್ಲಿ ನಾವು ಬುಧ ಪರ್ವತದ ಮೇಲಿನ ರೇಖೆಯನ್ನು ಕೆಳಭಾಗದಿಂದ ಮೇಲಕ್ಕೆ ಅನಲೈಸ್ ಮಾಡ್ತೀವಿ. ಸ್ನೇಹಿತರೆ, ಇಂತಹ ಕಂಡೀಷನ್ ಅಲ್ಲಿ ವಿವಾಹ ಸ್ವಲ್ಪ ತಡ ಆಗುತ್ತದೆ. ಇಲ್ಲಿ ನೀವು ಸಂಬಂಧಗಳನ್ನು ಹುಡುಕ್ತಾ ಇರಬಹುದು, ಪ್ರಯತ್ನ ಮಾಡ್ತಾ ಇರ್ತೀರಿ. ಮದುವೆ ಮಾತುಗಳು ಬಂದರೂ ಕೂಡ ಅವು ಪೂರ್ತಿ ಆಗ್ತಾ ಇರೋದಿಲ್ಲ, ಅಥವಾ ಎಲ್ಲೋ ಕೆಲವು ಪ್ರಾಬ್ಲಮ್ಗಳು ಬಂದಿರ್ತವೆ. ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಿ ಮುಂದೆ ಸಾಗುವುದು ಒಳ್ಳೆಯದು. ಒಂದು ವೇಳೆ ಈ ರೇಖೆ ಏನಾದರೂ ಕೆಳಭಾಗದ ಹೃದಯದ ರೇಖೆಗೆ ಹತ್ತಿರದಲ್ಲಿ ಏನಾದರೂ ಇದ್ದರೆ ಅಂತಹ ಕಂಡೀಷನ್ನಲ್ಲಿ ಮದುವೆ ಬೇಗನೆ ಆಗುತ್ತದೆ. ಒಂದು ವೇಳೆಯಲ್ಲಿ ನೀವು ನಿಮ್ಮ ಕರಿಯರನ್ನು ಸ್ಟಾರ್ಟ್ ಮಾಡಿದರೆ ಅದೇ ಸಮಯದಲ್ಲಿ ನಿಮ್ಮ ವಿವಾಹ ಕೂಡ ಆಗಬಹುದು. ಜೊತೆಗೆ ಸ್ನೇಹಿತರೆ, ಇಲ್ಲಿ 25 ವಯಸ್ಸಿಗೂ ಮುನ್ನ ಮದುವೆಯಾಗುವಂತಹ ಸೂಚನೆ ಇಲ್ಲಿ ಕಾಣುತ್ತದೆ, ಅಥವಾ 25 ವಯಸ್ಸಿನಲ್ಲಿ ಮದುವೆ ಆಗಬಹುದು. ಒಂದು ವೇಳೆ ಈ ರೇಖೆ ಏನಾದರೂ ಕಿರುಬೆರಳಿಗೆ ತುಂಬ ಹತ್ತಿರದಲ್ಲಿದ್ದರೆ, ಎತ್ತರದ ಸ್ಥಾನದಲ್ಲಿದ್ದರೆ ಇಲ್ಲಿ ಇದೇ ರೀತಿ ಮದುವೆಯ ಆಯಸ್ಸು ಹೆಚ್ಚಾಗುತ್ತಾ ಹೋಗುತ್ತದೆ. ಈ ಮಾತಿನ ಅರ್ಥ 30 ವಯಸ್ಸಿನ ತನಕ ಮದುವೆಯಾಗಬಹುದು, ಅಥವಾ 35ನೇ ವಯಸ್ಸಿನ ಹತ್ತಿರಕ್ಕೂ ಹೋಗಬಹುದು. ಇಲ್ಲಿ ಈ ಪ್ರಕಾರ ನೀವು ಅನಲೈಸ್ ಕೂಡ ಮಾಡಬಹುದು. ಸ್ನೇಹಿತರೆ, ಇನ್ನು ದ್ವಿಮುಖಿ ಅಂದರೆ ಎರಡು ರೇಖೆಗಳ ಬಗ್ಗೆ ನೋಡೋದಾದರೆ ಇಲ್ಲಿ ಅದನ್ನು ನೀವು ಹೇಗೆ ಅನಲೈಸ್ ಮಾಡಬೇಕು ಅಂದರೆ, ಯಾವಾಗ ನಿಮ್ಮ ಬುಧ ಪರ್ವತದ ಮೇಲೆ ಎರಡು ರೇಖೆಗಳು ಬರುತ್ತವೆಯೋ ತುಂಬ ಜನರ ಮನಸ್ಸಿನಲ್ಲಿ ಈ ಒಂದು ಪ್ರಶ್ನೆ ಇರಬಹುದು, ಅಥವಾ ಎಲ್ಲಾದರೂ ಒಂದು ಈ ಕಡೆಯಿಂದ ಈ ಮಾತನ್ನು ಕೇಳಿರಬಹುದು. ಇಲ್ಲಿ ಎರಡು ರೇಖೆಗಳಿಂದ ಎರಡು ಮದುವೆ ಆಗುತ್ತವೆ ಅಂತ ಕೆಲವರು ಹೇಳ್ತಾರೆ. ಆದರೆ ಈ ರೀತಿ ಯಾವುದೂ ಇಲ್ಲ ಸ್ನೇಹಿತರೆ, ಈ ಮಾತು ಪೂರ್ತಿಯಾಗಿ ತಪ್ಪು ಆಗಿದೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಬುಧ ಪರ್ವತದ ಮೇಲೆ 3 ಅಥವಾ 4 ಗೆರೆಗಳಿದ್ದರೆ ಇಲ್ಲಿ ನೀವು 3-4 ಮದುವೆಗಳಾಗುತ್ತವೆ ಅಂತ ಏನಿಲ್ಲ. ಇಲ್ಲಿ ಎರಡು ಮದುವೆಯ ಸರಿಯಾದ ಪದ್ಧತಿ ಏನು ಅಂತ ಮತ್ತೊಮ್ಮೆ ಹೇಳ್ತೀವಿ. ಆದರೆ ಇಲ್ಲಿ ನಾವು ಎರಡು ರೇಖೆಗಳ ನಿಜವಾದ ಸತ್ಯ ಏನಿದೆ ಅಂತ ತಿಳಿಯೋಣ. ಸ್ನೇಹಿತರೆ, ಇಲ್ಲಂತೂ ನಿಮ್ಮ ಬುಧ ಪರ್ವತದ ಮೇಲೆ ಮೊದಲಿಗೆ ಅಂತೂ ಒಂದು ಚಿಕ್ಕ ರೇಖೆ ಬಂದಿರುತ್ತದೆ. ಇದಾದ ನಂತರ ಒಂದು ಉದ್ದವಾದ ರೇಖೆ ಇರುತ್ತದೆ. ಸ್ನೇಹಿತರೆ, ಇಂಥ ಕಂಡೀಷನಲ್ಲಿ ಮದುವೆಯಾಗಲು ಅಡಚಣೆಗಳು ಬರುತ್ತವೆ. ಇಲ್ಲಿ ಸಂಬಂಧ ಫಿಕ್ಸ್ ಆಗುತ್ತಿದೆ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ. ಅದು ಲವ್ ಮ್ಯಾರೇಜ್ ಆಗಿರಬಹುದು, ಅರೇಂಜ್ ಮ್ಯಾರೇಜ್ ಆಗಿರಲಿ, ಯಾವುದೇ ಆಗಿರಲಿ ಅಡಚಣೆ, ತೊಂದರೆ ಬರುತ್ತೆ. ಮದುವೆಯ ಸಂಬಂಧ ಫಿಕ್ಸ್ ಅಂತ ಆಗೋದಿಲ್ಲ, ಅಥವಾ ಪೋಸ್ಟ್ಪೋನ್ ಆಗಬಹುದು. ಈ ಮಾತಿನ ನೇರವಾದ ಅರ್ಥ ಏನಿದೆ ಅಂದರೆ, ಬುಧ ಪರ್ವತದ ಮೇಲೆ ಉದ್ದವಾದ ರೇಖೆಗೂ ಮುನ್ನ ತುಂಬ ಚಿಕ್ಕದಾಗಿರುವ ಲೈನ್ಗಳು ಏನಾದರೂ ಇದ್ದರೆ ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ಲೈನ್ಗಳು ಇರಬಹುದು. ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಲೈನ್ಗಳು ಇರುತ್ತವೆಯೋ ಅಷ್ಟು ಹೆಚ್ಚಿನ ಅಡಚಣೆಗಳು ಇರುತ್ತವೆ. ಇಲ್ಲಿ ದೊಡ್ಡ ರೇಖೆಯಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಬರುತ್ತವೆ. ಇದರ ಪ್ರಭಾವ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದರಿಂದ ನಿಮ್ಮ ವ್ಯವಹಾರದಲ್ಲಿ ವಿಳಂಬ ಆಗಬಹುದು. ಇನ್ನು ಇದರ ವಿರುದ್ಧವಾಗಿ ನೋಡೋಣ,
ಒಂದು ವೇಳೆ ಉದ್ದವಾದ ರೇಖೆ ಮೊದಲಿಗೆ ಇತ್ತು, ನಂತರ ಚಿಕ್ಕ ಚಿಕ್ಕ ರೇಖೆಗಳಿದ್ದರೆ ಸ್ನೇಹಿತರೆ, ಈ ಕಂಡೀಷನ್ನಲ್ಲಿ ಮದುವೆ ಅಂತೂ ತುಂಬ ಬೇಗ ಆಗುತ್ತದೆ. ಮದುವೆಯಾದ ನಂತರ ಅಡಚಣೆಗಳು ಉಂಟಾಗುತ್ತವೆ. ಅಂದರೆ ಜೀವನ ಸಂಗಾತಿಯೊಂದಿಗೆ ಮನಸ್ಥಿತಿ ಸರಿ ಇರೋದಿಲ್ಲ, ಜಗಳಗಳು ಆಗಬಹುದು. ಎಲ್ಲಾದರೂ ಒಂದು ಕಡೆಯಿಂದ ಸಮಸ್ಯೆಗಳು ಹೆಚ್ಚಾಗುತ್ತಾ ಹೋಗುತ್ತಿರುತ್ತವೆ. ಚಿಂತೆಗಳು ಸಹ ಹೆಚ್ಚಾಗುತ್ತಾ ಹೋಗುತ್ತವೆ. ಇಂತಹ ಸ್ಥಿತಿಯಲ್ಲಿ ನಾವು ನಿಮಗೆ ನೀಡುವಂತಹ ಸಲಹೆ ಏನಿದೆ ಅಂದರೆ, ಸಾಧ್ಯವಾದಷ್ಟು ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಯಾಕಂದರೆ ಮುಂದೆ ಒಂದು ದಿನ ನಿಮ್ಮಿಂದಲೇ ತಪ್ಪು ಸಾಬೀತಾಗಬಹುದು. ಎಲ್ಲ ತಪ್ಪಿನ ಹೊಣೆ ನಿಮ್ಮ ಮೇಲೆ ಬರಬಹುದು. ಇಲ್ಲಿ ಕಡಿಮೆ ಅಂದರೂ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಿ. ಸಾಧ್ಯವಾದಷ್ಟು ಕಾಂಪ್ರಮೈಸ್ ಮಾಡಿಕೊಳ್ಳುವುದು ಒಳ್ಳೆಯದು. ಇದು ದ್ವಿಮುಖಿ ರೇಖೆಯ ಬಗ್ಗೆ ಆಯಿತು. ಇನ್ನು 2 ಮದುವೆಗಳು ಆಗುತ್ತವೆಯಾ ಇಲ್ವಾ ಅನ್ನೋದನ್ನು ಹೇಗೆ ನೀವು ಅಂದಾಜಿಸಬಹುದು ಅಂತ ತಿಳಿಯೋಣ ಬನ್ನಿ. ಒಂದು ವೇಳೆ ನಿಮ್ಮ ಬುಧ ಪರ್ವತದ ಮೇಲೆ ಒಂದು ಉದ್ದನಾದ ಲೈನ್ ಸೆಂಟರ್ನಲ್ಲಿ ಏನಾದರೂ ಇದ್ದರೆ, ಮುಂದೆ ಸಾಗಿ ಅದು 2 ಭಾಗಗಳಲ್ಲಿ ವಿಭಜನೆ ಆಗಿದ್ದರೆ, ಅಂದರೆ ಇಂಗ್ಲೀಷ್ನಲ್ಲಿ ಇರುವಂತಹ ಲೆಟರ್ ವೈ ರೀತಿ ಆಗಿರುತ್ತದೆ ಸ್ನೇಹಿತರೆ. ಇಂಥ ಕಂಡೀಷನಲ್ಲಿ 2 ಮದುವೆ ಯೋಗ ಬರಬಹುದು. ಒಂದು ವೇಳೆ ನಿಮ್ಮ ಪಾರ್ಟ್ನರ್ ಜೊತೆ ಚೆನ್ನಾಗಿದ್ದರೆ, ಕಾಂಪ್ರಮೈಸ್ ಆಗಿದರೆ ನೀವು 2ನೇ ಮದುವೆಯನ್ನು ತಪ್ಪಿಸಬಹುದು. ಒಂದು ವೇಳೆ ನಿಮ್ಮ ಬುಧ ಪರ್ವತದ ಮೇಲೆ ಹೆಚ್ಚಿನ ರೇಖೆಗಳು ಏನಾದರೂ ನಿರ್ಮಾಣಗೊಂಡಿದ್ದರೆ, ಈ ಪ್ರಕಾರ 3 ರೇಖೆಗಳು ಇರಬಹುದು ಅಥವಾ 4ರಿಂದ 5 ರೇಖೆಗಳು ಇರಬಹುದು. ಇಲ್ಲಿ ಇದನ್ನು ನೀವು ಹೇಗೆ ಅನಲೈಸ್ ಮಾಡಬೇಕು ಅಂದರೆ, ಇಲ್ಲಿ ನಿಮ್ಮ ಬುಧ ಪರ್ವತದ ಮೇಲೆ ಹೆಚ್ಚಿನ ರೇಖೆಗಳಿದ್ದರೆ ಈ ಕಂಡೀಷನ್ನಲ್ಲಿ 2 ಪಾಸಿಬಿಲಿಟಿ ಆಗುತ್ತವೆ. ಮೊದಲನೆಯ ಕಂಡೀಷನ್ ಏನಿದೆ ಅಂದರೆ, ಇವರ ಇಚ್ಛೆಗಳು ಆಸೆಗಳು ತುಂಬ ಇರುತ್ತವೆ. ಮೊದಲನೆಯ ಆಸೆ ಅಂತೂ ಪೂರ್ತಿಯಾಗುತ್ತದೆ, ಆದರೆ ಇವರ ಮನಸ್ಸು ಶಾಂತವಾಗಿ ಇರೋದಿಲ್ಲ. ಬೇರೆ ಆಸೆಗಳು ಸಹ ಇವರ ಮನಸ್ಸಿನಲ್ಲಿ ಹುಟ್ಟಬಹುದು. ಇಲ್ಲಿ ಇವರ ಆಸೆ ಹೆಚ್ಚಾಗುತ್ತಾ ಹೋಗುತ್ತದೆ. ಈ ಮಾತಿನ ಅರ್ಥ, ಇವರು ಹಲವಾರು ಬಾರಿ ತಮ್ಮ ಆಸೆಗಳನ್ನು ಪೂರ್ಣಗೊಳಿಸಲು ತಪ್ಪಾದ ದಾರಿಯನ್ನು ಹಿಡಿಯಬಹುದು ಅಥವಾ ತಪ್ಪಾದ ಸ್ಥಳಗಳಲ್ಲಿ ಹಣಗಳನ್ನು ಹೂಡಿಕೆ ಮಾಡಬಹುದು. ಇಂತಹ ಪರಿಸ್ಥಿತಿಯಲ್ಲಿ ನೀವು ತಾಳ್ಮೆಯಿಂದ ಇರೋದು ಒಳ್ಳೆಯದು. ಸಾಧ್ಯವಾದಷ್ಟು ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಇಲ್ಲವಾದರೆ ಈ ಇಚ್ಛೆಗಳಂತೂ ಒಳ್ಳೆಯದೇ ಆಗುತ್ತವೆ, ಆದರೆ ಯಾವುದೇ ಕಾರ್ಯಗಳನ್ನು ನೀವು ಗಡಿಬಿಡಿಯಲ್ಲಿ ಮಾಡಬಾರದು. ತಪ್ಪಾದ ಸಮಯದಲ್ಲೂ ಸಹ ಮಾಡಬಾರದು. ಒಂದು ವೇಳೆ ಎಲ್ಲಾದರೂ ಹಣ ಹೂಡಿಕೆ ಮಾಡಿದರೆ, ಅಲ್ಲಿ ನೀವು ರಿಸ್ಕನ್ನು ತೆಗೆದುಕೊಳ್ಳಲು ಹೋಗ್ತಾ ಇದ್ದರೆ ಅವು ನಿಮ್ಮ ವಿರುದ್ಧವಾಗಿಯೇ ಬೀಳಬಹುದು. ಇಲ್ಲಿ 3ಕ್ಕಿಂತ ಹೆಚ್ಚಿನ ರೇಖೆಗಳಿದ್ದರೆ ಇಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಇನ್ನು 2ನೇ ಕಂಡೀಷನ್ ಏನಿದೆ ಅಂದರೆ, ಈ ರೀತಿಯ ಹೆಚ್ಚಿನ ರೇಖೆಗಳಿದ್ದರೆ ಮನುಷ್ಯನು ಕನ್ಫ್ಯೂಸ್ ಆಗಿ ಇರ್ತಾನೆ, ಮನಸ್ಸು ಚಂಚಲವಾಗಿ ಇರುತ್ತೆ. ಇನ್ನು ಮದುವೆಯ ಬಗ್ಗೆ ನೋಡೋದಾದರೆ, ಇಲ್ಲಿ ಲವ್ ಮ್ಯಾರೇಜ್ ಆಗಿರಲಿ, ಅರೇಂಜ್ಡ್ ಮ್ಯಾರೇಜ್ ಆಗಿರಲಿ, ಈ ವಿಷಯಗಳನ್ನು ಆಯ್ಕೆ ಮಾಡಲು ಕೂಡ ಇವರು ಕನ್ಫ್ಯೂಸ್ ಆಗಿರುತ್ತಾರೆ. ಇಲ್ಲಿ ಲವ್ ಮ್ಯಾರೇಜ್ ಒಳ್ಳೆಯದಾ, ಅರೇಂಜ್ ಮ್ಯಾರೇಜ್ ಒಳ್ಳೆಯದಾ, ಈ ರೀತಿಯ ಚಿಂತೆ ಗೊಂದಲದಲ್ಲಿ ಇವರು ಹೆಚ್ಚಾಗಿರುತ್ತಾರೆ. ಹೇಗೆ ಲೈನ್ಗಳು ಹೆಚ್ಚಾಗಿರುತ್ತವೆಯೋ ಅಷ್ಟು ಅವರಿಗೆ ಚಿಂತೆಗಳು ಕಾಡುತ್ತವೆ. ಇದರಿಂದ ಮದುವೆಯಲ್ಲಿ ತಡ ಆಗುತ್ತಾ ಹೋಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಬುಧ ಪರ್ವತದ ಮೇಲೆ ಈ ರೀತಿಯಾಗಿ ವಿ ಆಕಾರದಲ್ಲಿ ಏನಾದರೂ ರೇಖೆಗಳಿದ್ದರೆ, ಪ್ರಾರಂಭದಲ್ಲಿ ಒಂದೇ ಜೊತೆಯಾಗಿ ಬಂದಿರುತ್ತವೆ, ಮುಂದೆ ಸಾಗಿ ಡಿವೈಡ್ ಆಗುತ್ತವೆ, ಅಂದರೆ 2 ಭಾಗಗಳಲ್ಲಿ ದ್ವಿಮುಖಿಯಾಗಿ ಇರುತ್ತವೆ. ಈ ಮಾತಿನ ಅರ್ಥ, ಇವರು ಮದುವೆಯಾದ ನಂತರ ಪರ್ಮನೆಂಟ್ ಪಾರ್ಟ್ನರ್ ಅಷ್ಟೇ ಅಲ್ಲದೆ ಬೇರೆಯವರ ಜೊತೆ ಇರಬಹುದು. ಮದುವೆಯಾಗುವ ಮುನ್ನವೂ ಕೂಡ ಇವರು ಮಲ್ಟಿಪಲ್ ಪಾರ್ಟ್ನರ್ಗಳು ಇರ್ತಾರೆ. ನೋಡಲು ಒಳ್ಳೆಯವರಾಗಿರ್ತಾರೆ, ಸ್ವಭಾವ ಚೆನ್ನಾಗಿರುತ್ತೆ, ಸ್ನೇಹಿತರು ಕೂಡ ತುಂಬ ಹೆಚ್ಚಾಗಿರ್ತಾರೆ. ಆದರೆ ಇಲ್ಲಿರುವಂತಹ ನೆಗೆಟಿವ್ ಪಾಯಿಂಟ್ ಏನಿದೆ ಅಂದರೆ, ಮದುವೆಗೂ ಮುನ್ನ ಮತ್ತು ಮದುವೆಯಾದ ನಂತರವೂ ಇವರು ಮಲ್ಟಿಪಲ್ ಪಾರ್ಟ್ನರ್ಗಳನ್ನು ಹೊಂದಬಹುದು. ಮುಂದಾಗಿ ಇದರಿಂದ ಇವರಿಗೆ ತೊಂದರೆ ಕೂಡ ಆಗಬಹುದು. ಯಾರು ಈ ರೀತಿಯ ರೇಖೆಗಳು ಇರುತ್ತವೆಯೋ ಅವರು ಎಚ್ಚರದಿಂದ ಮುಂದೆ ಸಾಗಬೇಕು. ನಿಮ್ಮ ಬುಧ ಪರ್ವತದ ಮೇಲೆ ಎಷ್ಟು ಲೈನ್ಗಳಿವೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾತನ್ನು ಯಾವತ್ತೂ ನೆನಪಿಟ್ಟುಕೊಳ್ಳಿ. ಈ ಪಾಲ್ಮಿಸ್ಟ್ರಿ 100% ಆಗಿ ಆ್ಯಕ್ಯುರೇಟ್ ಆಗಿ ಇರೋದಿಲ್ಲ. ಇದನ್ನು ಕೆಲವರು ನಂಬುತ್ತಾರೆ, ಕೆಲವರು ನಂಬೋದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.